ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಫೈನಲಿ ನಾವು ನಮ್ಮ ಐಫೋನ್ಗೆ iOS 27 ಡೆವಲಪರ್ ಬೀಟಾವನ್ನು ಇನ್ಸ್ಟಾಲ್ ಮಾಡಿದ್ದೀವಿ. ಇದು ಸ್ಟೇಬಲ್ ಬೀಟಾ ಅಲ್ಲ, ಡೆವಲಪರ್ಸ್ಗಳಿಗೆ ಅಂತಲೇ ಬಿಲ್ಡ್ ಮಾಡಿರುವಂಥ ಬೀಟಾ ವರ್ಷನ್ನು. ಇನ್ನೂ ಸ್ವಲ್ಪ ದಿನದಲ್ಲಿ ಮೋಸ್ಟ್ಲಿ ಸ್ಟೇಬಲ್ ವರ್ಷನ್ ಕೂಡ ಬರ್ಬೋದು. ಈ ಒಂದು ಡೆವಲಪರ್ ಬೀಟಾ ವರ್ಷನ್ಗೆ ಇನ್ನೂ ಕಂಪ್ಲೀಟ್ ಫೀಚರ್ ಬಂದಿಲ್ಲ, ಆಯಿತಾ. UI ಕಂಪ್ಲೀಟಾಗಿ ಬಂದಿದೆ, ಬಟ್ ಸಿರಿ AI ಫೀಚರ್ಗಳು ಮೆಜಾರಿಟಿ ಯಾವುದೂ ಬಂದಿಲ್ಲ. ಕೆಲವೊಂದು AI ಫೀಚರ್ಗಳು ಇನ್ನೂ ಬಂದಿಲ್ಲ, ಸಣ್ಣ ಪುಟ್ಟ AI ಫೀಚರ್ಗಳಿದ್ದಾವೆ. ನಾನಿವತ್ತು ಈ iOS 27ನಲ್ಲಿ ಏನೆಲ್ಲ ಹೊಸ ಫೀಚರ್ಗಳಿದೆ, ಏನೆಲ್ಲ AI ಫೀಚರ್ ಸಿಗ್ತಾ ಇದೆ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ iOS 27ನಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ನು ಹೊಸ ಸಿರಿ AI ಫೀಚರ್. ಇಷ್ಟು ದಿನ ಈ ಸಿರಿ ChatGPT ಇಂಟಿಗ್ರೇಷನ್ ಒಂದಿಗೆ ಕೆಲಸವನ್ನು ಮಾಡ್ತಾ ಇತ್ತು. ಬಟ್ ಈ ವರ್ಷದಿಂದ ಆಪಲ್ನವರು ಈ ಒಂದು ಸಿರಿಗೆ ಜೆಮಿನೈ ಇಂಟಿಗ್ರೇಷನ್ ಮಾಡಿದ್ದಾರೆ. ಒಳ್ಳೆಯದು. ಇನ್ಮೇಲೆ ತುಂಬ ಫ್ಲಾಲೆಸ್ ಆಗಿ ನಮಗೆ ಉತ್ತರವನ್ನು ಕೊಡುತ್ತೆ ಮತ್ತು ನ್ಯಾಚುರಲ್ ಕಾನ್ವರ್ಸೇಷನ್ನ ಮಾಡುತ್ತೆ. ಮನುಷ್ಯರ ರೀತಿ ನಿಮಗೆ ಉತ್ತರವನ್ನು ಕೊಡುತ್ತೆ. ಆನ್ ಸ್ಕ್ರೀನ್ ಅವೇರ್ನೆಸ್ ಇರುತ್ತೆ. ಸ್ಕ್ರೀನ್ ಮೇಲೆ ಏನಿದೆ ಅದನ್ನು ಅರ್ಥ ಮಾಡಿಕೊಂಡು ನಮಗೆ ರೆಸ್ಪಾನ್ಸನ್ನು ಮಾಡುತ್ತೆ ಮತ್ತು ಕಾಂಪ್ಲಿಕೇಟೆಡ್ ಟಾಸ್ಕನ್ನು ತುಂಬ ಆರಾಮಾಗಿ ಮಾಡುತ್ತೆ ಅಂತ ಆಪಲ್ನವ್ರು ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಏನೋ ಟೆಕ್ಸ್ಟ್ ಮಾಡ್ತಾ ಇರ್ತೀರ, ಆ ಟೈಮಲ್ಲಿ ಸಿರಿಯನ್ನು ಟ್ರಿಗರ್ ಮಾಡಿದ್ರೆ ಆ ಟೆಕ್ಸ್ಟಲ್ಲಿ ಏನು ಕಾನ್ವರ್ಸೇಷನ್ ಇದೆ ಅದರ ಬೇಸ್ ಮೇಲೆ ನಿಮಗೆ ರೆಸ್ಪಾನ್ಸನ್ನು ಕೊಡುತ್ತೆ. ಕ್ರೇಜಿ ಫೀಚರ್, ಆಯಿತಾ. ಸೊ ಈ ಆಪಲ್ ಇಂಟೆಲಿಜೆನ್ಸ್ದು ಹೊಸ ಅಪ್ಗ್ರೇಡ್ಸಲ್ಲಿ ನನಗೆ ಪರ್ಸ್ನಲಿ ಇಂಟ್ರೆಸ್ಟಿಂಗ್ ಅನಿಸಿದ್ದು, ನಿಮ್ಮ ಇಮೇಲ್ ಮತ್ತು ಮೆಸೇಜನ್ನು ನೋಡಿ ನೀವು ಫೋನ್ ಕಾಲಲ್ಲಿ ಮಾತನಾಡ್ತಿರ್ತೀರ ಅಂತ ಅಂದ್ಕೊಳ್ಳಿ. ಅದರ ರಿಲೇಟೆಡ್ ಇಮೇಲ್ ಏನಾದರೂ ಇದ್ದರೆ, ಅದರ ರಿಲೇಟೆಡ್ ಮೆಸೇಜ್ ಏನಾದರೂ ಇದ್ದರೆ ಫೋನಿನ ಸ್ಕ್ರೀನಲ್ಲೇ ನಿಮಗೆ ಟೆಕ್ಸ್ಟನ್ನು ತೋರಿಸ್ಬಿಡುತ್ತೆ. ಸೊ ಈ ಒಂದು ನಂಬರ್ ಅಥವಾ ಈ ಒಂದು ಈವೆಂಟ್ ಅಥವಾ ಒಂದು ಇನ್ಫಾರ್ಮೇಷನಲ್ಲೇ ತೋರಿಸ್ಬಿಡುತ್ತೆ. ಸೊ ನೀವು ಒಳಗಡೆ ಇಮೇಲ್ ಅಥವಾ ಮೆಸೇಜನ್ನು ಓಪನ್ ಮಾಡಬೇಕು ಅಂತಲೂ ಇಲ್ಲ. ಸೊ ಏನೋ OTP ಬಂದಿರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಫೋನ್ ಕಾಲ್ ಇರ್ತೀರ, ಪಟ್ ಅಂತ OTP ಅದು ರಿಲೇಟೆಡ್ ಇದ್ದರೆ ನಿಮಗೆಲ್ಲ ತೋರಿಸ್ಬಿಡುತ್ತೆ. ಸೊ ಹೆವಿ ಯೂಸ್ ಆಗುವಂಥ ಫೀಚರ್. ಇನ್ನು ಸಫಾರಿಯಲ್ಲೂ ಕೂಡ AI ಇಂಟಿಗ್ರೇಷನ್ ಮಾಡಿದ್ದಾರೆ. ಸಫಾರಿ ಬ್ರೌಸರ್ನಲ್ಲಿ ನೀವೇನಾದ್ರು ಬ್ರೌಸ್ ಮಾಡ್ತಿದ್ರೆ ಸೊ ಅದರ ರಿಲೇಟೆಡ್ ಟಾಪಿಕ್ಸನ್ನು ಆಟೋಮೆಟಿಕ್ಕಾಗಿ ಅದು ಅರೇಂಜ್ ಮಾಡಿಬಿಡುತ್ತೆ. ಸೊ ಸ್ಕ್ರ್ಯಾಂಬಲ್ ಆಗಿದ್ದರೆ ಸೊ ರಿಲೇಟೆಡ್ ಟ್ಯಾಬ್ಸ್ಗಳನ್ನು ಒಂದು ಕಡೆಗೆ ಅರೇಂಜ್ ಮಾಡುತ್ತೆ. ಇದು ಕೂಡ ಮೋಸ್ಟ್ಲಿ ಯೂಸ್ ಆಗಬಹುದೇನೋ. ಮತ್ತು ಬ್ರೌಸರ್ನಲ್ಲಿ ಸಮ್ಮರಿ ಅದು ಇದು ಸಣ್ಣ ಪುಟ್ಟ ಫೀಚರ್ಗಳು ಮುಂಚೆನೂ ಇತ್ತು, ಈಗಲೂ ಸಹ ಥರ್ಡ್ ಪಾರ್ಟಿ ಇತ್ತೀಚೆಗೆಲ್ಲ ಬ್ರೌಸರ್ನಲ್ಲೂ ಕೊಡ್ತಾ ಇದ್ದಾರೆ. ಇದರಲ್ಲೂ ಕೂಡ ನಮಗೆ ಸಿಗುತ್ತೆ. ಮತ್ತು ನೋಟಿಫೈ ಮೀ ಅಂತ ಒಂದು ಫೀಚರ್ ನನಗೆ ಬ್ರೌಸರ್ನಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಸೊ ಫಾರ್ ಎಕ್ಸಾಂಪಲ್, ಏನೋ ಶಾಪ್ ಮಾಡ್ತಾ ಇರ್ತೀರ, ಔಟ್ ಆಫ್ ಸ್ಟಾಕ್ ಆಗಿರುತ್ತೆ. ಸೊ ನೀವು ಸಿರಿಗೆ ಹೇಳ್ಬೋದು, ಇದು ಸ್ಟಾಕಿಗೆ ಬಂದಾಗ ನನಗೆ ನೋಟಿಫೈ ಮಾಡು ಅಂತ. ಹೆವಿ ಯೂಸ್ ಆಗುವಂಥ ಫೀಚರ್. ಸೊ ಇದು ನಂಗೆ ಅನ್ನಿಸ್ತಂಗೆ ತುಂಬ ಹೆಲ್ಪ್ ಆಗುತ್ತೆ. ಸ್ಟಾಕಿಗೆ ಬಂದಾಗ ಅಥವಾ ಪ್ರೈಸ್ ಕಡಿಮೆ ಆದಾಗ ಈ ರೀತಿ ಮಲ್ಟಿಪಲ್ ರೀತಿಯಲ್ಲಿ ನಾವು ಅದಕ್ಕೆ ಟಾಸ್ಕನ್ನು ಅಸೈನ್ ಮಾಡ್ಬೋದು. ಸೂಪರ್ ಫೀಚರು. ನೆಕ್ಸ್ಟು, ನೀವೇನಾದರೂ ಸಿರಿಗೆ ಮೊನ್ನೆ ಟ್ರಿಪ್ ಹೋಗಿದ್ನಲ್ಲ ಅದ್ರದ್ದು ಫೋಟೋಸ್ ತೆಗಿ, ಅಥವಾ ಮೊನ್ನೆ ಎಲ್ಲ ಹೋಗಿದ್ದು ಫೋಟೋ ತೆಗಿ, ಅಥವಾ ನಿಮ್ಮ ಪೆಟ್ ಜೊತೆ ಇರೋದು, ನಾಯಿ ಜೊತೆ, ಬೆಕ್ಕಿನ ಜೊತೆ ಇರೋ ಫೋಟೋ ತೆಗಿ ಅಂತ ಆಟೋಮೆಟಿಕ್ಕಾಗಿ ಆನ್ ಸ್ಕ್ರೀನಲ್ಲೇ ತೋರಿಸ್ಬಿಡುತ್ತೆ, ಆಯಿತಾ. ಸೊ ನೆಕ್ಸ್ಟು ಆ್ಯಕ್ಚುಲಿ ಸಿರಿ UI ಡಿಫ್ರೆಂಟ್ ಆಗಿದೆ. ಇದ್ರ ಬಗ್ಗೆ ಟೆಕ್ನಿಕ್ಸಲ್ಲೂ ಕೂಡ ಮಾತನಾಡ್ತಾ ಇದೆ. ಬಬಲ್ ಥರ ಬರುತ್ತೆ, ಆಯಿತಾ. ಈ ಒಂದು ಡೈನಮಿಕ್ ಐಲ್ಯಾಂಡ್ ಹತ್ರ ಅದನ್ನು ಸ್ವೈಪ್ ಮಾಡಿದ್ರೆ, ಕೆಳಗೆ ಸ್ಲೈಡ್ ಮಾಡಿದ್ರೆ ಫುಲ್ ಸಪ್ರೇಟ್ ಅಪ್ಲಿಕೇಶನ್ ಓಪನ್ ಆಗಿಬಿಡುತ್ತೆ ಸಿರಿದು. ಸೊ ಸೇಮ್ ChatGPT ರೀತಿ ನಿಮಗೆ ಒಂದು ಡಿಫ್ರೆಂಟ್ ಅಪ್ಲಿಕೇಶನಿಗೆ ಬಂದುಬಿಡುತ್ತೆ. ಕ್ರೇಜಿ ಫೀಚರ್. ಮೋಸ್ಟ್ಲಿ ತುಂಬ ಜನ ಅಂದರೆ ಐಫೋನ್ ಇರೋರು ನೆಕ್ಸ್ಟಿಂದ ಎಲ್ಲರೂ ಈ ಒಂದು ಸಿರಿಯನ್ನೇ ಯೂಸ್ ಮಾಡೋಕ್ಕೆ ಶುರು ಮಾಡ್ಬೋದು. ಅದು ಕೂಡ ಜೆಮಿನೈ ಇಂಟಿಗ್ರೇಷನ್ ಆಗಿರೋದ್ರಿಂದ ಅಷ್ಟೇ ಚೆನ್ನಾಗಿ ರೆಸ್ಪಾನ್ಸನ್ನು ಕೊಡುತ್ತೆ ನಂಗೆ ಅನ್ನಿಸ್ತಂಗೆ. ನೆಕ್ಸ್ಟು ಈ ಸಿರಿಗೆ ಹೇಳ್ಬಿಟ್ಟು ನೀವು ಶಾರ್ಟ್ಕಟ್ಸನ್ನು ಜನ್ರೇಟ್ ಮಾಡ್ಕೊಬೋದು, ಆಯಿತಾ. ಸೊ ಶಾರ್ಟ್ಕಟ್ಸ್ ಅಂತ ಅಂದರೆ ಕೆಲವೊಂದು ಆಟೋಮೇಷನ್ ಮಾಡ್ಬೋದು ನಾವು ಆಪಲ್ ಡಿವೈಸ್ಗಳಲ್ಲಿ, ಮ್ಯಾಕ್ಬುಕ್ಕಲ್ಲೆಲ್ಲ. ಸೊ ಅದನ್ನು ನೀವು ಕಮ್ಯಾಂಡ್ ಹೇಳೋ ಮುಖಾಂತರ ಸಿರಿಗೆ ಮಾಡಿಸ್ಬೋದು ಆಟೋಮೇಷನ್ನ. ಕ್ರೇಜಿ. ನಾವೇ ಕ್ರಿಯೇಟ್ ಮಾಡಬೇಕು ಅಂತೆಲ್ಲ ಸಿರಿಗೆ ಹೇಳ್ಬಿಟ್ರೆ ಅದೇ ಆಟೋಮೇಷನ್ನ ಕ್ರಿಯೇಟ್ ಮಾಡಿಬಿಡುತ್ತೆ. ಬೆಂಕಿ ಫೀಚರು. ನೆಕ್ಸ್ಟು ಒನ್ ಟ್ಯಾಪ್ ಎಕ್ಸಿಕ್ಯೂಷನ್ ಅಂತ, ಆಯಿತಾ. ಸೊ ಇದೆಂಗೆ ಅಂದರೆ, ನಿಮ್ಮ ಪಾಸ್ವರ್ಡ್ಸನ್ನು ಈ ಸಿರಿನೇ ಆಟೋಮೆಟಿಕ್ಕಾಗಿ ಚೇಂಜ್ ಮಾಡಿ ಅವ್ರ ಬ್ರೌಸರ್ ಒಳಗೆ ಹೋಗಿ ಲಿಟ್ರಲಿ ಅಂದರೆ ಅವ್ರ ವೆಬ್ಸೈಟ್ಗೆ ಹೋಗಿ ಲಾಗಿನ್ ಮಾಡಿ ಪಾಸ್ವರ್ಡ್ ಏನಾದರೂ ವೀಕ್ ಇದೆ ಅಂದರೆ ಅದೇ ಚೇಂಜ್ ಮಾಡಿ ಅದೇ ಪಾಸ್ವರ್ಡನ್ನು ನಿಮ್ಮ ವಾಲೆಟಲ್ಲಿ ಅಪ್ಡೇಟ್ ಮಾಡುತ್ತೆ. ನಿಮ್ಮ ಪಾಸ್ವರ್ಡ್ ಫೋನಲ್ಲಿ ಸೇವ್ ಆಗಿರುತ್ತಲ್ವ, ಅದನ್ನು ಅಲ್ಲೇ ಅಪ್ಡೇಟ್ ಮಾಡಿಬಿಡುತ್ತೆ. ಸೊ ನೆಕ್ಸ್ಟ್ ನಾವು ಲಾಗಿನ್ ಮಾಡ್ಬೇಕಾದ್ರೆ ಆಟೋಮೆಟಿಕ್ ಪಾಸ್ವರ್ಡ್ ತೊಗೊಂಡ್ಬಿಡುತ್ತೆ. ಕ್ರೇಜಿ ಫೀಚರು. ಇದು ನೀವು ಮ್ಯಾನ್ಯುವಲಿ ಲಾಗಿನ್ ಆಗಿ ಮಾಡುವಂಥ ಅವಶ್ಯಕತೆ ಇಲ್ಲ. ಸೂಪರ್ ಫೀಚರ್. ಸೇಫ್ಟಿ ವೈಸ್ ಗೊತ್ತಿಲ್ಲ ಎಷ್ಟು ಸೆಕ್ಯೂರ್ ಅಂತ, ಬಟ್ ಸ್ಟಿಲ್ ಪ್ರೈವಸಿ ವೈಸ್ ಗೊತ್ತಿಲ್ಲ. ಬಟ್
ಯೂನಿಕ್ ಆಗಿದೆ ಫೀಚರ್. ಇನ್ನು ವಿಜುವಲ್ ಇಂಟೆಲಿಜೆನ್ಸಿಗೆ ಬಂತು ಅಂತ ಅಂದರೆ ಕ್ಯಾಮರಾ ಅಪ್ಲಿಕೇಶನ್ ಒಳಗಡೆ ಸದ್ಯಕ್ಕೆ ಇದರಲ್ಲಿ ಇನ್ನೂ ವಿಜುವಲ್ ಇಂಟೆಲಿಜೆನ್ಸ್ ಬಂದಿಲ್ಲ. ಸೊ ಈ ಒಂದು ವಿಜುವಲ್ ಇಂಟೆಲಿಜೆನ್ಸಲ್ಲಿ ಕ್ಯಾಮ್ರಾ ಒಳಗಡೆ ಸಿರಿದು ಒಂದು ಟ್ಯಾಬನ್ನು ಕೊಟ್ಟಿದ್ದಾರೆ ಆಯಿತಾ. ಸೊ ಅದನ್ನು ಓಪನ್ ಮಾಡಿದ್ರೆ ಆಬ್ಜೆಕ್ಟ್ ಡಿಟೆಕ್ಷನ್ ಎಲ್ಲ ಮಾಡುತ್ತೆ, ಏನಿದೆ ಅವನ ಸ್ಕ್ರೀನಲ್ಲಿ ಕ್ಯಾಮ್ರಾದ ಏನು ಕಾಣ್ತಾ ಅದನ್ನೆಲ್ಲ ಹೇಳುತ್ತೆ. ಜೊತೆಗೆ ನೀವೇನಾದ್ರು ಬಿಲ್ ಏನಾದರೂ ತೋರಿಸಿದ್ರಿ ಅಂತ ಅಂದರೆ ಆ ಬಿಲ್ಲಲ್ಲಿ ಏನೆಲ್ಲ ಇದೆ ಮೆನ್ಯೂ ಪ್ರೈಸ್ ಎಲ್ಲ ನೋಡಿ ಸ್ಪ್ಲಿಟ್ ಮಾಡೋದಾಗಿರ್ಬೋದು ಅಥವಾ ಕ್ಯಾಲರೀಸ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಅಲ್ಲೇ ತೋರಿಸ್ಬಿಡುತ್ತೆ. ಸೊ ಈ ಥರ ಅನೇಕ ವಿಜುವಲ್ ಇಂಟೆಲಿಜೆನ್ಸ್ ಫೀಚರ್ಗಳು ನಮಗೆ ಈ iOS 27 ಸಿಗ್ತಾ ಇದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಫೀಚರ್ ನಂಗೆ ಅನಿಸಿದ್ದು, ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಆಫೀಸಲ್ಲಿ ಇರುವಂಥ ಸೆಕ್ಯೂರಿಟಿ ಕ್ಯಾಮ್ರಾ ಆ್ಯಕ್ಸೆಸನ್ನು ಸಿರಿ ಕೊಟ್ರಿ ಅಂತ ಅಂದರೆ, ಈಗ ಯೂಶ್ವಲಿ ನಾವು ನಮ್ಮ ಫೋನಿಗೆ ಕನೆಕ್ಟ್ ಮಾಡ್ಕೊಂಡಿರ್ತೀವಿ, ಸ್ಮಾರ್ಟ್ ಡಿವೈಸಿಗೆ ಕನೆಕ್ಟ್ ಮಾಡ್ಕೊಂಡಿರ್ತೀವಿ, ಕ್ಯಾಮ್ರಾವನ್ನಲ್ಲೇ ನೋಡುವಂಥ ಆಪ್ಷನ್ ಇರುತ್ತೆ. ಸೊ ಈ ಒಂದು ಆಪಲ್ ಇಂಟೆಲಿಜೆನ್ಸ್ ಏನಪ್ಪ ಮಾಡುತ್ತೆ ಅಂತ ಅಂದರೆ, ಆ ಒಂದು ಏನು CCTV ಕ್ಯಾಮ್ರಾಗಳಿರ್ತವೆ ಅದರಲ್ಲಿ ಏನಾದರೂ ಅಬ್ನಾರ್ಮಲ್ ಆ್ಯಕ್ಟಿವಿಟಿ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ AI ಮುಖಾಂತರ ಡಿಟೆಕ್ಟ್ ಮಾಡಿ ನಿಮಗೆ ನೋಟಿಫೈ ಮಾಡುವಂಥದ್ದು, ಅಥವಾ ಏನೆಲ್ಲ ಆಯಿತು ಒಂದು ಸಮ್ಮರೈಸ್ ಕೊಡುತ್ತೆ. ಯಾರೊಬ್ಬ ಬಂದ, ಏನೋ ತಗೊಂಡ, ಏನೋ ಹೋದ, ನಾವು ಕಂಪ್ಲೀಟ್ CCTV ನೋಡೋ ಅವಶ್ಯಕತೆ ಇಲ್ಲ. ಲಿಟ್ರಲಿ ಅದಕ್ಕೆ ಕೇಳಿದ್ರೆ ಏನೇನಾಯಿತು ಅಂತ ಅದೇ ಸಮ್ಮರೈಸ್ ಮಾಡಿ ಹೇಳ್ಬಿಡುತ್ತೆ. ಬೆಂಕಿ ಫೀಚರ್ ಮಾತ್ರ. ನಂಗೆ ಅನ್ನಿಸ್ದಂಗೆ ನೆಕ್ಸ್ಟಿಂದ AI ಇಂಟಿಗ್ರೇಷನ್ ಎಲ್ಲ CCTVಗೂ ಆಗುತ್ತೆ. ಏನಾದರೂ ಆಗ್ತಾಯಿದೆ, ಏನೋ ಮೂಮೆಂಟ್ ನೋಡಿಕೊಂಡು ಅದೇ ಜಡ್ಜ್ ಮಾಡಿ ನಿಮ್ಗೆ ಈ ಥರ ಏನೋ ಕಂತ್ರಿ ಕೆಲಸ ಮಾಡ್ತವನು ಯಾರೊಬ್ಬ ಅಂತ ಹೇಳುವಂಥ ಫೀಚರ್ ಕೂಡ ಬರ್ಬೋದು. ಇದು ನಂಗೆ ಅನ್ನಿಸ್ದಂಗೆ ಫಸ್ಟ್ ಸ್ಟೆಪ್ ಆಯಿತಾ. ಕ್ರೇಜಿ ಮಾತ್ರ. ನಾನು ಎಕ್ಸೈಟ್ ಆಗಿದ್ದೀನಿ ಈ ಒಂದು ಪರ್ಟಿಕ್ಯುಲರ್ ಫೀಚರ್ಗೆ. ನೆಕ್ಸ್ಟು ಲಿಕ್ವಿಡ್ ಗ್ಲಾಸ್ ಡಿಸೈನ್ನ ಕಸ್ಟಮೈಸ್ ಮಾಡುವಂಥ ಫೀಚರ್ ಕೊಟ್ಟಿದ್ದಾರೆ, ಒಳ್ಳೆಯದು. ಮುಂಚೆ ಆ ರೀತಿ ಯಾವುದೇ ಆಪ್ಷನ್ ಇರಲಿಲ್ಲ, ಅವ್ರೇನು ಕೊಟ್ಟಿದ್ದು ಅದರಲ್ಲೇ ಯೂಸ್ ಮಾಡಬೇಕಾಗಿತ್ತು. ಬಟ್ ಈಗ ನಿಮಗೆ ಯಾವ ಲೆವೆಲ್ನ ಟ್ರಾನ್ಸ್ಪರೆನ್ಸಿ ಬೇಕು ಅದನ್ನು ನಾವು ಆಟೋಮೆಟಿಕ್ಕಾಗಿ ಸ್ಲೈಡ್ ಮಾಡೋ ಮುಖಾಂತರ ಅಡ್ಜಸ್ಟ್ ಮಾಡ್ಬೋದು. ಸೊ ತುಂಬ ಒಳ್ಳೆ. ಕೆಲವು ಜನಕ್ಕೆ ಫುಲ್ ಟ್ರಾನ್ಸ್ಪರೆಂಟ್ ಇಷ್ಟ ಆಗುತ್ತೆ, ಕೆಲವೊಂದು ಟ್ರಾನ್ಸ್ಪರೆಂಟ್ ಇಷ್ಟ ಆಗೋಲ್ಲ. ಸೊ ಯಾರು ಬೇಕಾದರೂ ಈಗ ಹೆಂಗೆ ಬೇಕಂಗೆ ನೀವು ಕಸ್ಟಮೈಸ್ ಮಾಡ್ಕೊಬೋದು ಟ್ರಾನ್ಸ್ಪರೆನ್ಸಿಯನ್ನು. ಲಿಕ್ವಿಡ್ ಗ್ಲಾಸ್ ಡಿಸೈನ ಒಳ್ಳೆಯದು. ಇನ್ನು ಫೋಟೋಸ್ ಮತ್ತು ಕ್ಯಾಮ್ರಾ ಫೀಚರು. ಸೊ ಈ ಒಂದು ಗ್ಯಾಲರಿಯಲ್ಲಿ ನಮಗೆ 3 ಹೊಸ ಎಡಿಟಿಂಗ್ ಫೀಚರ್ಗಳು ಮುಂಚೆನೂ ಇತ್ತು, ಬಟ್ ಇಂಪ್ರೂವ್ಮೆಂಟ್ಸ್ ತುಂಬ ಆಗಿದೆ ಆಯಿತಾ. ಸೊ ಎಲ್ಲ ಕೂಡ ಈ ಸಲ ಸೂಪರ್ ಆಗಿದೆ. ಮೊದಲನೇ ಫೀಚರು AI ಆಬ್ಜೆಕ್ಟ್ ಕ್ಲೀನಪ್ ಆಯಿತಾ, ಅಂದರೆ ಆಬ್ಜೆಕ್ಟ್ ಎರೇಸರು ಮತ್ತು ಜನ್ರೇಟ್ ಮಾಡುವಂಥ ಫೀಚರ್. ಮುಂಚೆ ಕಳೆದ ವರ್ಷ ಎಲ್ಲ ಆಬ್ಜೆಕ್ಟ್ ಎರೇಸಿಂಗು ಮತ್ತು ಜನ್ರೇಟ್ ಮಾಡುವಂಥದ್ದು ಅಷ್ಟು ಚೆನ್ನಾಗಿರಲಿಲ್ಲ. ಈ ಸಲ ಸಕ್ಕರ ಕೆಲಸವನ್ನು ಮಾಡುತ್ತೆ. ಆಬ್ಜೆಕ್ಟನ್ನು ರೇಸ್ ಮಾಡಿ ಅದು ಆಟೋಮೆಟಿಕ್ಕಾಗಿ ಅದಕ್ಕೆ ಜನ್ರೇಟ್ ಮಾಡುತ್ತೆ, ತುಂಬ ಚೆನ್ನಾಗಿ ಜನ್ರೇಟ್ ಮಾಡುತ್ತೆ. ಸೊ ಸೂಪರ್ ಇಂಪ್ರೂವ್ಮೆಂಟ್ಸ್, ತುಂಬ ಚೆನ್ನಾಗಿದೆ. ಮತ್ತು ಸ್ಪೇಷಿಯಲ್ ರೀಫ್ರೇಮಿಂಗ್ ಆಯಿತಾ, ನೆಕ್ಸ್ಟ್ ಲೆವೆಲ್ ಫೀಚರು. ಲಿಟ್ರಲಿ ನೀವು ಈ ಒಂದು ಫೀಚರ್ ಆನ್ ಮಾಡಿದ್ರೆ, ಆಲ್ರೆಡಿ ಇದಕ್ಕೆ ಅಪ್ಡೇಟ್ ಬಂದಿದೆ, ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಸೊ 3D ಒಂದು ಇದನ್ನು ಕ್ರಿಯೇಟ್ ಮಾಡುತ್ತೆ ನಿಮ್ಮ ಫೋಟೋದು. ಸೊ ನೀವು ತಿರುಗಿಸಿದ್ರೆ ಆ್ಯಂಗಲ್ ಚೇಂಜ್ ಆಗುತ್ತೆ. ಲಿಟ್ರಲಿ ಅನ್ಬಿಲಿಯಬಲ್ ಆಯಿತಾ. ನೀವು ಚೇಂಜ್ ಮಾಡ್ತೀರಾ, ಬಟ್ ಆಮೇಲೆ ಅದನ್ನು ಪ್ರೋಸೆಸ್ ಮಾಡಿ ಅದು ಹೆಂಗೆ ಔಟ್ಪುಟ್ ಕೊಡುತ್ತೆ ಅಂದರೆ, ಲಿಟ್ರಲಿ ಬೇರೆ ಫ್ರೇಮಿಂದನೇ ಫೋಟೋನ ತೆಗ್ದಿರೋದು ಅನ್ನೋ ರೀತಿ ಔಟ್ಪುಟ್ ಬಂದ್ಬಿಡುತ್ತೆ. ನೆಕ್ಸ್ಟ್ ಲೆವೆಲ್ ಫೀಚರ್ ನಂಗೆ ಅನ್ನಿಸ್ದಂಗೆ. ಇದು ಮಾತ್ರ ತುಂಬ ಇಂಪ್ರೆಸ್ ಮಾಡ್ತು. ನೋಡಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಆ್ಯಂಡ್ರಾಯ್ಡ್ ಫೋನ್ಗೂ ಸಹ ಈ ಫೀಚರ್ ಬಂದುಬಿಡುತ್ತೆ. ಪಟ್ ಅಂತ ಕಾಪಿ ಮಾಡಿಬಿಡ್ತಾರೆ ಈ ಆ್ಯಂಡ್ರಾಯ್ಡ್ ಕಂಪ್ನಿಗಳು, ಆಪಲ್ನವ್ರು ಏನಾರು ತಂದುಬಿಟ್ರೆ. ಸೊ ಈ ಒಂದು ಫೀಚರ್ ನಂಗೆ ಅನ್ನಿಸ್ದಂಗೆ ಬರುತ್ತೆ. ಇಂಪ್ರೆಸಿವ್ ಆಗಿದೆ. ಬಟ್ ಕಂಪ್ಲೀಟ್ AI ಜನ್ರೇಷನ್ ಇದು ಆಯಿತಾ. ಕಂಪ್ಲೀಟ್ ಆ್ಯಂಗಲ್ನೇ ಚೇಂಜ್ ಮಾಡುತ್ತೆ. ಸೊ ಇಲ್ದಿರೋ ಆಬ್ಜೆಕ್ಟ್ನೆಲ್ಲ ಆ್ಯಡ್ ಮಾಡುತ್ತೆ, ಬಟ್ ಗೊತ್ತೇ ಆಗೋಲ್ಲ ಇದು AI ಮುಖಾಂತರ ಆ್ಯಂಗಲ್ನ ಚೇಂಜ್ ಮಾಡಿರೋದು, ಫ್ರೇಮ್ನ ಚೇಂಜ್ ಮಾಡಿರೋದು ಅಂತ. ಸೂಪರ್ ಫೀಚರು. ನೆಕ್ಸ್ಟು ಇಮೇಜ್ ಎಕ್ಸ್ಟೆಂಡರ್ ಆಯಿತಾ. ಏನೋ ತುಂಬ ಕ್ಲೋಸ್ ಶಾಟ್ ಇರುತ್ತೆ ಅಂದ್ಕೊಳ್ಳಿ, ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಎಕ್ಸ್ಟೆಂಡ್ ಮಾಡಿದ್ರೆ ಲಿಟ್ರಲಿ ಫುಲ್ ದೊಡ್ಡ ಫ್ರೇಮಲ್ಲಿ ನೀವು ಸ್ವಲ್ಪ ವೈಡ್ ಆಗಿರೋ ಥರ ಔಟ್ಪುಟ್ ಬರುತ್ತೆ. ಇದು ಕೂಡ ಹೊಸ ಫೀಚರ್ ಬಂದಿರೋದು iOS 27ಗೆ. ಸೊ ಇದು ಕೂಡ ಹೆವಿ ಯೂಸ್ ಆಗುತ್ತೆ. ತುಂಬ ಜನ ಇದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರೆ. ಆಲ್ರೆಡಿ ನಂಗೆ ಅನ್ನಿಸ್ತಂಗೆ ಆ್ಯಂಡ್ರಾಯ್ಡ್ ಫೋನ್ಗಳಲ್ಲಿ ಈ ಒಂದು ಫೀಚರ್ ಇದೆ. ಬಟ್ ಅಂದರೆ ಈ ರೀಫ್ರೇಮ್ ಮಾಡುವಂಥ ಫೀಚರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಬಟ್ ಮೋಸ್ಟ್ಲಿ 90% ಆಫ್ ದ ಟೈಮು ಚೆನ್ನಾಗಿ ರೀಫ್ರೇಮ್ ಮಾಡುತ್ತೆ ಒಂದು ಲೆವೆಲಿಗೆ ಆಯಿತಾ. ಸೊ ಒಳ್ಳೆ. ಇದು ಕೂಡ ಇಮೇಜ್ ಜನ್ರೇಷನ್ ಮೇಲೆ ಕೆಲಸವನ್ನು ಮಾಡೋದು. ಇನ್ನೊಂದೇನಪ್ಪ ಅಂತ ಅಂದರೆ, ಈ ಒಂದು AI ಫೀಚರ್ಗಳನ್ನೆಲ್ಲ ಯೂಸ್ ಮಾಡೋದಕ್ಕೆ ಒಂದು ಲಿಮಿಟ್ ಇರುತ್ತೆ ಅಂತ ಆಯಿತಾ. ಸೊ ಎಷ್ಟು ಬೇಕಷ್ಟು ನೀವು ಯೂಸ್ ಮಾಡೋದಕ್ಕಾಗಲ್ಲ. ಐಫೋನ್ ತೊಗೊಂಡ ತಕ್ಷಣ ಒಂದು ಲಿಮಿಟ್ ಇರುತ್ತಂತೆ. ನೀವು ಕೆಲವೊಂದು ಏನಾದರೂ ಸಬ್ಸ್ಕ್ರಿಪ್ಷನ್ ತರ್ತಾರಂತ ಆಪಲ್ನವರು, ಆ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಇಮೇಜ್ ಜನ್ರೇಷನ್ ಮಾಡುವಂಥದ್ದು ನಿಮಗೆ ಆ್ಯಕ್ಸಸ್ ಸಿಗುತ್ತೆ. ಬಟ್ ಅದು ಕೂಡ ಅನ್ಲಿಮಿಟೆಡ್ ಅಲ್ಲ, ಎಲ್ಲದಕ್ಕೂ ಲಿಮಿಟ್ ಇರುತ್ತೆ. ಸ್ವಲ್ಪ ಜಾಸ್ತಿ ಮಾಡ್ಬೋದು ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೂ ಕೂಡ. ಇದರ ಜೊತೆಗೆ ಈ ಇಮೇಜ್ ಪ್ಲೇ ಗ್ರೌಂಡ್ ಏನಿದೆ ಅದು ಕೂಡ ಇಮೇಜ್ ಜನ್ರೇಷನ್ದೆ, ಅದು ಕೂಡ ಮೋರ್ ಆ್ಯಕ್ಯುರೇಟ್ ಆಗಿದೆ.
ಕೆಲವೊಂದು ಫೀಚರ್ಗಳು ಅಪ್ಗ್ರೇಡ್ಸ್ ಆಗಿದೆ ಆಯಿತಾ. ಸೊ ಮುಂಚೆನೂ ಇತ್ತು, ಬಟ್ ಈಗ ಸ್ವಲ್ಪ ಆ್ಯಕ್ಯುರಸಿ ಜಾಸ್ತಿ ಆಗಿದೆ ಅಂತೀನಿ ಅಷ್ಟೇ. ಏನೋ ಪರ್ಫಾರ್ಮೆನ್ಸ್ ಬೂಸ್ಟ್ ಮಾಡಿದ್ದಾರಂತೆ, ಅದು ಹೆಂಗೆ ಅಂತ ಗೊತ್ತಿಲ್ಲಪ್ಪ. ಪ್ರತಿ ವರ್ಷ ಆಪಲ್ನವರು OS ತರಬೇಕಾದ್ರೆ ಒಂದು ಪರ್ಫಾರ್ಮೆನ್ಸ್ ಬೂಸ್ಟ್ ಏನೋ ಒಂದು ಮಾಡ್ತಾರೆ. ಅಪ್ ಟು 30% ಫಾಸ್ಟಾಗಿ ಅಪ್ಲಿಕೇಶನ್ಗಳು ಓಪನ್ ಆಗುತ್ತಂತೆ. ಆ್ಯನಿಮೇಷನ್ಸು ಕೂಡ ತುಂಬ ಫಾಸ್ಟಾಗಿದೆಯಂತೆ. ಮತ್ತು ಎಡಿಟಿಂಗ್ ಎಲ್ಲದನ್ನು 70% ಫಾಸ್ಟ್ ಅಂತೆ, ತುಂಬ ಫಾಸ್ಟಾಗಿ ಲೋಡ್ ಆಗುತ್ತಂತೆ. ಮತ್ತು ಏರ್ ಡ್ರಾಪ್ ಎಲ್ಲ 80% ಬೆಟರ್ ಅಂತೆ. ಈ ರೀತಿ ಏನೇನೋ ಬೆಟರ್ ಅಂತ ಅಂತಾರೆ. ರಿಯಲ್ ವರ್ಲ್ಡಲ್ಲಿ ನಮ್ಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ, ಏನು ಮಾಡ್ತೀರಾ. ಇದನ್ನು ಬಿಟ್ಟರೆ ನಮಗೆ ಪೇರೆಂಟಲ್ ಕಂಟ್ರೋಲ್ ಫೀಚರ್ ಸಿಗ್ತಾ ಇದೆ. ಸೊ ಈ ಪೇರೆಂಟಲ್ ಕಂಟ್ರೋಲ್ ಮೋಟೋ ಫೋನಲ್ಲಿ ಮುಂಚೆ ಇತ್ತು, ಇದರಲ್ಲೂ ಕೂಡ ಸಿಮಿಲರೇ ಇದೆ ಆಯಿತಾ. ಸೊ ನಿಮ್ಮ ಮಕ್ಕಳ ಫೋನ್ನ ನೀವು ನಿಮ್ಮ ಫೋನಲ್ಲಿ ಕಂಟ್ರೋಲ್ ಮಾಡ್ಬೋದು. ಯಾವ್ದಾದ್ರು ಮೆಸೇಜ್ ಬಂತು ಅಂದರೆ ನೀವು ಅದನ್ನು ನೋಡಿ ಫಸ್ಟು ಇದನ್ನು ನಿಮ್ಮ ಮಗಳು ನೋಡ್ಬೋದಾ, ಆ್ಯಕ್ಸೆಸ್ ಕೊಟ್ಟು ನೀವು ಅವ್ರಿಗೆ ಇದು ಮಾಡ್ಬೋದು. ಮತ್ತು ಅಪ್ಲಿಕೇಶನ್ ಯಾವುದು ಓಪನ್ ಮಾಡ್ಬೋದು, ಯಾವುದು ಓಪನ್ ಮಾಡಬಾರ್ದು, ಎಷ್ಟು ಗಂಟೆಲಿ ಓಪನ್ ಮಾಡಬೇಕು, ಯಾವ ಟೈಮಿಂದ ಯಾವ ಟೈಮ್ ತನಕ ಮಾತ್ರ ಓಪನ್ ಮಾಡಬೇಕು, ಈ ಎಲ್ಲ ಕಂಟ್ರೋಲ್ನ ಆಪಲ್ನವರು ಈ iOS 27 ತೊಗೊಂಬರ್ತಾ ಇದ್ದಾರೆ. ಒಳ್ಳೆಯದು. ಸೊ ಸ್ಕ್ರೀನ್ ಟೈಮಲ್ಲಿ ಲಿಮಿಟ್ ಇಡ್ಬೋದು, ಮಕ್ಕಳಿಗೆ ಐಫೋನ್ ತಕ್ಕೊಟ್ಟು ನೀವು ಕಂಟ್ರೋಲ್ ಮಾಡ್ಬೋದು. ಒಳ್ಳೆಯದು, ನನಗೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಮತ್ತು ಈ ಕೆಲವೊಂದು ಏನು ಆನ್ ಡಿವೈಸ್ ಫೀಚರ್ಗಳಿದ್ದಾವೆ iOS 27 ಅದು ಎಲ್ಲ ಫೋನ್ಗೂ ಸಹ ಬರಲ್ಲ. ಸೊ ಇದು ಕೆಲಸವನ್ನು ಮಾಡಬೇಕು ಅಂದರೆ ಮಿನಿಮಮ್ 12 GB ರ್ಯಾಮ್ ಬೇಕಂತೆ, 12 GB. ಸೊ ಈ ಕಾರಣದಿಂದ ಈ ಒಂದು ಫೀಚರ್ ಬರೀ iPhone 17 Pro, iPhone 17 Pro Max ಮತ್ತು iPhone 17 Air ಈ 3 ಫೋನ್ಗಳಿಗೆ ಮಾತ್ರ ಬರುತ್ತೆ. ಕೆಲವೊಂದು ಆನ್ ಡಿವೈಸ್ ಫೀಚರ್ ಉಳಿದಿದ್ದೆಲ್ಲ ಬರುತ್ತೆ ಎಲ್ಲ ಫೋನ್ಗೂ, ಬಟ್ ಕೆಲವೊಂದು ಆನ್ ಡಿವೈಸ್ ಫೀಚರ್ ಈ 3ರಲ್ಲಿ ಮಾತ್ರ ಕೆಲಸವನ್ನು ಮಾಡುತ್ತೆ. ಸೊ ಈ ವಿಷಯ ತಲ್ಲಿಟ್ಕೊಳ್ಳಿ. ಮತ್ತು ಯಾವುದೆಲ್ಲ ಫೋನಿಗೆ ಈ iOS 27 ಅಪ್ಡೇಟ್ ಬರುತ್ತೆ ಅಂತ ಅಂದರೆ iPhone 11 ಆದಮೇಲೆ ಬಂದಿರುವಂಥ ಎಲ್ಲ ಫೋನ್ಗಳಿಗೆ ಈ ಒಂದು ಅಪ್ಡೇಟ್ ಬರುತ್ತೆ. iPhone 11 iPhone 11 ಲಾಂಚ್ ಆಗಿ 6-7 ವರ್ಷ ಆಗಿದೆ, ಕ್ರೇಜಿ. ಮತ್ತು iPhone XR, XS, XS Max ಈ ಫೋನ್ಗಳಿಗೆ ಈ iOS 27 ಅಪ್ಡೇಟ್ ಬರುವುದಿಲ್ಲ. ಇದನ್ನು ಬಿಟ್ಟರೆ ಈ ಒಂದು iOS 27ನಲ್ಲಿರುವಂಥ AI ಫೀಚರ್ಗಳು ಚೈನಾದಲ್ಲಿ ಕೆಲಸವನ್ನು ಮಾಡಲ್ವಂತೆ ಆಯಿತಾ. ಅಲ್ಲೇನೋ ರಿಸ್ಟ್ರಿಕ್ಷನ್ ಅಂತೆ. ಸೊ Siri AI ಅಲ್ಲಿ ಕೆಲಸವನ್ನು ಮಾಡೋದಿಲ್ಲ. ಯುರೋಪಿಯನ್ ದೇಶಗಳಲ್ಲಿ ಕೆಲವೊಂದು ರೆಗ್ಯುಲೇಷನ್ಸ್ ಇಶ್ಯೂ ಇರೋದ್ರಿಂದ ಅಲ್ಲೂ ಕೂಡ ಸ್ವಲ್ಪ ಡಿಲೇ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಪ್ರಾಬ್ಲಮ್ ಇಲ್ಲ, ರೆಗ್ಯುಲೇಷನ್ಸ್ ಏನು ಪ್ರಾಬ್ಲಮ್ ಇಲ್ಲ. ಸೊ iOS 27 ಎಲ್ಲ ಫೀಚರ್ಸ್ಗಳು ನಮ್ಮ ದೇಶಕ್ಕೆ ಬರುತ್ತೆ, ತಲೆ ಕೆಡಿಸ್ಕೊಬೇಡಿ. ಸೊ ಇದಿಷ್ಟು ಈ iOS 27ಗೆ ಬರ್ತಿರುವಂಥ ಕೆಲವೊಂದು ಮೇನ್ ಫೀಚರ್ಸ್. ಇನ್ನು ಬೇಜಾನ್ ಬರ್ತಾ ಇದೆ. ನನಗೇನು ಇಂಟ್ರೆಸ್ಟಿಂಗ್ ಅನ್ನಿಸ್ತು ಆ ಫೀಚರ್ಗಳ ಪರಿಚಯವನ್ನು ಮಾಡಿಕೊಟ್ಟಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.